ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಅನ್ನೋ ಹಾಗೆ ಎ ಸದ್ದು ಮಾಡ್ತಾ ಇದೆ. ಯಾವ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ? ಮುಖ್ಯವಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಅನೇಕ ಮಂದಿ, ಸಾವಿರಾರು ಮಂದಿ ಉದ್ಯೋಗಗಳನ್ನು ಕಳ್ಕೊಳ್ತಾ ಇದ್ದಾರೆ. ಈ ರೀತಿ ಮಾತುಕತೆಗಳು ನಡೀತಾ ಇದೆ. ಹಾಗಾದ್ರೆ ಸ್ಟಾಕ್ ಇನ್ವೆಸ್ಟರ್ಸ್ ತಿಳ್ಕೊಳ್ಬೇಕಾದಂತಹ ಕೆಲವೊಂದು ಸಂಗತಿಗಳು, ಮುಖ್ಯವಾಗಿ ಯಾವ ಕ್ಷೇತ್ರಗಳಿಗೆ ಈ ಎ ಟಚ್ ಮಾಡಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಎ ಟಚ್ ಮಾಡದ ಸೆಕ್ಟರ್ಗಳು ಯಾವುದು? ಈ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಮಗೆ ಕೌಟಿಲ್ಯ ಕ್ಯಾಪಿಟಲ್ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿಯ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬಂದ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ಅಂದ ಹಾಗೆ ಇವತ್ತು ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ಸೊ ನಾವು ಪ್ರತಿದಿನ ಅದನ್ನು ನ್ಯೂಸ್ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇನ್ವೆಸ್ಟರ್ಸ್ಗೆ ಒಂದಷ್ಟು ಮಾಹಿತಿ, ಯಾವ ಸೆಕ್ಟರ್ಗಳಲ್ಲಿ ಟಚ್ ಮಾಡಲ್ಲ ಅನ್ನುವಂಥದ್ದು, ಏನ ಒಂದು ಇಂಪ್ಯಾಕ್ಟ್ ಯಾವ ಸೆಕ್ಟರ್ ಮೇಲೆ ಆಗಲ್ಲ ಅಂತ ಅದರ ಬಗ್ಗೆ ಒಂದಷ್ಟು ಒಳನೋಟಗಳನ್ನು ತಿಳಿಸ್ಕೊಡ್ತೀರಾ ಅಂತ. ಸಾಧಾರಣವಾಗಿ ನೋಡಿದ್ರೆ ಎ ಪ್ರತಿ ಇಂಡಸ್ಟ್ರಿನೂ ಟಚ್ ಮಾಡುತ್ತೆ. ಓಕೆ, ಆಸ್ ಎ ಟೆಕ್ನಾಲಜಿ. ಓಕೆ. ಸೊ ಇಂದ ಏನು ಮಾಡುತ್ತೆ, ಪ್ರತಿ ಸೆಕ್ಟರಲ್ಲೂ ಅದರದ್ದೊಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಕೆಲವು ಸೆಕ್ಟರ್ ಮೇಲೆ 100% ಇಂಪ್ಯಾಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಮೇಲೆ. ನಿಜ. ಓಕೆ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಾಲಿಟಿ ಸೆಕ್ಟರ್ ಮೇಲೆ ಅದರ ಇಂಪ್ಯಾಕ್ಟು ಸ್ವಲ್ಪ ಇರುತ್ತೆ. ನಾನು ಒಂದು ಕನ್ಸಂಪ್ಷನ್ ಡ್ರಿವನ್ ಅಪ್ರೋಚಲ್ಲಿ ಈ ಒಂದು ಸ್ಟೋರಿನ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಆಸ್ಪತ್ರೆಗಳು, ಹೆಲ್ತ್ ಕೇರ್. ಓಕೆ. ನಮಗೆ ಮನುಷ್ಯರು, ನಮಗೆ ಆರೋಗ್ಯ ಕೆಟ್ಟಾಗ, ಆರೋಗ್ಯ ಸಮಸ್ಯೆ ಬಂದಾಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಟ್ರೀಟ್ಮೆಂಟ್ ತಗೊಳ್ತೀವಿ. ಆ ಹಾಸ್ಪಿಟಲಲ್ಲಿರೋ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡ್ಬೋದು. ಅದು ಆ್ಯಕ್ಚುಲಿ ಇಟ್ಸ್ ಗುಡ್ ಫಾರ್ ಅಸ್. ಒಬ್ಬ ಪೇಷಂಟ್ಗೆ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅವನ ಒಂದು ಡಯಾಗ್ನಾಸ್ಟಿಕ್ಸ್ ಪ್ರೋಸೆಸ್ ಏನೇನೋ ಮಾಡ್ತಾರೆ ಆಸ್ಪತ್ರೆಯಲ್ಲಿ. ಅವರ ಒಂದು ಟೆಕ್ನಾಲಜಿ ಇದೆಯಲ್ಲ, ಮೆಡಿಕಲ್ ಟೆಕ್ನಾಲಜಿ, ಅವರ ಒಂದು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್, ಅದೆಲ್ಲ ಇಂದ ಇಂಪ್ರೂವ್ ಆಗುತ್ತೆ. ಕರೆಕ್ಟ್. ಸೊ ಈಸ್ ಆ್ಯಕ್ಚುಲಿ ಬೆನಿಫಿಟಿಂಗ್ ದಟ್ ಸೆಕ್ಟರ್. ಅಲ್ಲಿ ಕೆಲಸ ಏನು ಹೋಗೋದಿಲ್ಲ. ಮೇ ಬಿ ಕೆಲವು ಆಪರೇಷನಲ್ ಆ್ಯಕ್ಟಿವಿಟೀಸ್ ಏನಿರುತ್ತೆ, ರೊಟೀನ್ ರಿಪೀಟೇಬಲ್ ಟಾಸ್ಕ್, ಅವೆಲ್ಲ ಖಾಲಿ ಮಾಡಿಬಿಡುತ್ತೆ. ಮೆಜಾರಿಟಿ ಈ ಸಪೋರ್ಟ್ ಫಂಕ್ಷನ್ಸ್, ಆಪರೇಷನ್ಸ್, ಇಂಟರ್ನಲ್ ಕಮ್ಯುನಿಕೇಷನ್ಸ್, ಈ ಥರ ಒಂದಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಎಲಿಮಿನೇಟ್ ಮಾಡಿಬಿಡುತ್ತೆ. ಒಂದು ಹೆಲ್ತ್ ಕೇರ್ ಇಂಡಸ್ಟ್ರಿ, ಪರ್ಟಿಕ್ಯುಲರ್ಲಿ ಹಾಸ್ಪಿಟಲ್ ಅಂತ ಒಂದು ಸೆಕ್ಟರಲ್ಲಿ ಅಷ್ಟೊಂದು ಜಾಬ್ಲೆಸ್ ಇರಲ್ಲ. ಯಾಕಂದರೆ ಇಟ್ಸ್ ಎ ಕೇರಿಂಗ್ ಸೆಕ್ಟರ್. ಅಲ್ಲಿ ಡಾಕ್ಟರ್ಸ್ ಬೇಕು, ನರ್ಸಸ್ ಬೇಕು, ಸೈಕಾಲಜಿಸ್ಟ್ ಬೇಕು, ಹೆಲ್ಪರ್ಸ್ ಬೇಕು. ಸೊ ನ್ಯಾಚುರಲಿ ಅಷ್ಟೊಂದು ಇಂಪ್ಯಾಕ್ಟು ಆ ಒಂದು ಇಂಡಸ್ಟ್ರಿಯಲ್ಲಿ ಮಾಡೋದಿಲ್ಲ. ಆದರೆ ವಿಲ್ ಹೆಲ್ಪ್ ದಟ್ ಇಂಡಸ್ಟ್ರಿ ಟು ಗಿವ್ ಬೆಟರ್ ಟ್ರೀಟ್ಮೆಂಟ್. ನಮ್ಮ ಆರೋಗ್ಯಕ್ಕೆ, ನಮ್ಮ ರೋಗಗಳಿಗೆ ಸಮಸ್ಯೆ ಅಥವಾ ಪರಿಹಾರ ಹುಡ್ಕೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಅವ್ರನ್ನ ಪ್ರೊಡಕ್ಟಿವ್ ಮಾಡುತ್ತೆ ಆ್ಯಕ್ಚುಲಿ ಒಂದು ಸೆಕ್ಟರು. ಎರಡನೇದು ಫಾರ್ ಎಕ್ಸಾಂಪಲ್ ಹಾಸ್ಪಿಟಾಲಿಟಿ ಸೆಕ್ಟರ್. ಫಾರ್ ಎಕ್ಸಾಂಪಲ್ ಹೋಟೆಲ್ ಸ್ಟೇಸ್, ರೆಸ್ಟೋರೆಂಟ್ಸ್. ಎಷ್ಟೇ ಬಂದರೂ ಊಟ ಮಾಡಲೇಬೇಕಾ? ಈಗ 5 ಸ್ಟಾರ್ ಹೋಟೆಲ್ಗೆ ಹೋಗ್ತೀರಾ, 5 ಸ್ಟಾರ್ ಹೋಟ್ಲು ಜನ ಬೇಕೇ ಬೇಕು. ಮೇ ಬಿ ನೀವೊಂದು ರೋಬೋಟ್ ಕ್ಲೀನರ್ ಇಟ್ಕೊಳ್ಬೋದು, ಬಟ್ ಮೆಜಾರಿಟಿ ಆಫ್ ದ ಆ್ಯಕ್ಟಿವಿಟೀಸ್ ಕೆಲವೆಲ್ಲ ಆಟೋಮೇಷನ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ಕೌಂಟರ್, ಚೆಕ್ ಇನ್ ಕೌಂಟರ್ಸ್, ಆಟೋಮೇಟೆಡ್ ಚೆಕ್ ಇನ್, ಈ ಥರ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವು ರಿಸೋರ್ಸಸ್ ಕಮ್ಮಿ ಆಗೋದು. ಬಟ್ 5 ಸ್ಟಾರ್ ಹೋಟೆಲ್ ಇರೋದೇ ಆ ಒಂದು ಹಾಸ್ಪಿಟಾಲಿಟಿಗಲ್ಲ. ನೀವೆಲ್ಲ ಕಡೆ ರೋಬೋಟ್ಸ್ ಇಟ್ಬಿಟ್ರೆ ಮನುಷ್ಯರು ಬೇಡವಾ? ಅಷ್ಟೊಂದು ದುಡ್ಡು ಕೊಡ್ತೀವಿ, 5,000 10,000 ಪರ್ ನೈಟ್ ಕೊಡಬೇಕಾದ್ರೆ. ಕರೆಕ್ಟ್. ಸೊ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಬಟ್ ಆ ಒಂದು ಸೆಕ್ಟರಲ್ಲಿ, ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ ತಗೊಳ್ಳಿ. ರೆಸ್ಟೋರೆಂಟಲ್ಲಂತೂ ಇನ್ನೂ ಕೋರ್ ವರ್ಕ್ ಮಾಡಬೇಕು. ಇವತ್ತು ಚೈನಲ್ಲಿ, ಜಪಾನಲ್ಲೆಲ್ಲ ರೆಸ್ಟೋರೆಂಟಲ್ಲಿ ರೋಬೋಟ್ಸ್ ಬಂದಿದ್ದಾವಂತೆ ಅಡುಗೆ ಮಾಡಲಿಕ್ಕೆ. ಓಕೆ. ಅದರ ಅವಶ್ಯಕತೆ ಇದೆಯಾ? ಐ ಡೋಂಟ್ ನೋ. ಅದು ಕಾಸ್ಟ್ ಎಫೆಕ್ಟಿವಾ? ಐ ಡೋಂಟ್ ನೋ. ಕರೆಕ್ಟ್. ರೈಟ್. ಸೊ ಈ ಪ್ರತಿಯೊಂದಕ್ಕೂ ಒಂದು ಕಾಸ್ಟ್ ಎಫೆಕ್ಟಿವಿಟಿ ಅಂತ ಇರುತ್ತಲ್ವಾ. ಇವ್ರು ಹೇಳೋದು ಇನ್ನು ನೆಕ್ಸ್ಟ್ 50 ವರ್ಷಕ್ಕೆ ಒಂದು ಹಳ್ಳಿಯಲ್ಲಿ ಫಾರ್ಮಿಂಗ್ ಮಾಡೋದು ಕೂಡ ರೋಬೋಟ್ಗಳು ಬರ್ತವೆ ಅಂತ ಇವ್ರು ಹೇಳ್ತಿದ್ದಾರೆ. ಇನ್ನೊಂದು 50 ವರ್ಷ ಆಗ್ಬೋದು ಆ ಒಂದು ಸಿಚುವೇಶನ್ ಬರೋಕ್ಕೆ. ಹೊರದೇಶಗಳಲ್ಲಿ ಅದು ಆಲ್ರೆಡಿ ಇರ್ಬೋದು ಕೂಡ. ಯಾಕಂದರೆ ರೀಸೆಂಟಾಗಿ ನಾನು ದುಬೈಗೆ ಹೋಗಿದ್ದಾಗ ದುಬೈ ಹೋಟ್ಲು ಫುಲ್ ಕ್ಲೀನಿಂಗ್ ಎಲ್ಲ ರೋಬೋಟೇ ಮಾಡ್ತಾಯಿತ್ತು. ದುಬೈ ಬಿಡಿ, ಇಲ್ಲಿ ಮೊನ್ನೆ ಸೂರತ್ತಲ್ಲಿ ಒಂದು ಈವೆಂಟ್ ನಡೀತು. ಆ ಈವೆಂಟ್ಗೆ ಹೋದಾಗ ರೋಬೋಟ್ ಕ್ಲೀನ್ ಮಾಡ್ತಾಯಿತ್ತು. ಬೇಕು ಅಂತ ಅಡ್ಡ ಹೋಗ್ತಿದ್ದೆ. ಸೊ ಬೇಕು ಅಂತ ಅಡ್ಡ ಹೋದರೆ ನಿಂತ್ಕೊಳ್ಳೋದು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಕೆಲಸ ಮಾಡ್ತಿತ್ತು. ಓಕೆ. ಬಟ್ ಎಲ್ಲ ಕೆಲಸಗಳು ಆಗೋದಿಲ್ಲ. ಈಗ ನಾವು ಮಾತಾಡ್ತಿದ್ವಿ ಸ್ಪೆಷಲೈಸ್ ಸ್ಕಿಲ್ಸ್.
ಸ್ಕಿಲ್ಡ್ ಲೇಬರ್, ಕನ್ಸ್ಟ್ರಕ್ಷನ್, ಕಾರ್ಪೆಂಟ್ರಿ, ಓಕೆ, ಡಿಸೈನಿಂಗ್, ಓಕೆ, ಕ್ರಿಯೇಟಿವಿಟಿ, ಇಂಥದ್ರಲ್ಲೆಲ್ಲ ಎ ಐ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಸ್ಪೀಡ್ ಜಾಸ್ತಿ ಮಾಡ್ಬೋದು ಎ ಐ. ಎ ಐನ ಬಳಸ್ಕೊಂಡು ನೀವು ಏನೇನು ವರ್ಕ್ ಮಾಡ್ತೀರೋ ಅದನ್ನೆಲ್ಲ ನೀವು ಖಂಡಿತವಾಗ್ಲೂ ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಈಗ ಹೋಟೆಲ್ ಇಂಡಸ್ಟ್ರಿ ಆಗಲಿ, ರೆಸ್ಟೋರೆಂಟ್ ಇಂಡಸ್ಟ್ರಿ ಆಗಲಿ, ಸೊ ಡೆಫಿನೆಟ್ಲಿ ಎ ಐ ವಿಲ್ ಹೆಲ್ಪ್ ದೆಮ್ ಟು ಗಿವ್ ಬೆಟರ್ ಸರ್ವಿಸಸ್ ಟು ಪೀಪಲ್. ಓಕೆ, ಆ ಇಂಡಸ್ಟ್ರಿಗೆ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ, ಅಂದರೆ ಡಿಮಾಂಡ್ ಕಡಿಮೆ ಆಗೋದಿಲ್ಲ. ನೀವೊಂದು ದೊಡ್ಡ ಬ್ರಾಡರ್ ಫ್ರೇಮ್ವರ್ಕಲ್ಲಿ ನೀವು ಹೋಲ್ ಸ್ಟೋರಿ ನೋಡಿದಾಗ ಎ ಇಂದ ಕೆಲವು ಇಂಡಸ್ಟ್ರಿಗಳಿಗೆ ಬೆನಿಫಿಟೇ ಆಗ್ತವೆ, ಯಾಕಂದ್ರೆ ಅವ್ರು ಎಫೆಕ್ಟಿವಾಗಿ ಕೆಲಸ ಮಾಡ್ಬೋದು, ಅವರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಈಗ ಒಂದು ನಾನೊಂದು ಪೇಷಂಟು, ನಾನೊಂದು ಆಸ್ಪತ್ರೆಗೆ ಹೋದೆ ಟ್ರೀಟ್ಮೆಂಟ್ಗೆ. ಹಾಸ್ಪಿಟಲ್ ಫೈಲ್ ತೊಗೊಂಡೋಗಿ, ಫೈಲ್ ತರಬೇಡ, ಮೊಬೈಲಲ್ಲಿ ರಿಯಲ್ ಟೈಮ್ ಡೇಟಾ ಬಂತು ಅಂತ ಇಟ್ಕೊಳ್ಳಿ. ಡಾಕ್ಟ್ರಿಗೆ ಮೆಸೇಜ್ ಹೋಯ್ತು, ಅಶೋಕ ನಮ್ಮ ಪೇಷಂಟ್ ಈ ಟೈಮ್ ಬರ್ತಾರೆ, ನೀವು ಬರಬೇಕು. ರಿಸೋರ್ಸ್ ಇಂಟಿಗ್ರೇಷನು, ರಿಸೋರ್ಸ್ ಆಪ್ಟಿಮೈಸೇಷನ್ನು. ಈಗ ನನಗೆ ಇ ಸಿ ಜಿ ಮಾಡಬೇಕು, ಇ ಸಿ ಜಿ ಸಪ್ಲೈ ಎಷ್ಟಿದೆ, ಡಿಮಾಂಡ್ ಎಷ್ಟಿದೆ, ರಿಯಲ್ ಟೈಮಲ್ಲಿ ದೇ ಕ್ಯಾನ್ ಎಲಿಮಿನೇಟ್ ದ ವೇಟಿಂಗ್ ಲಿಸ್ಟ್. ಓಕೆ, ಮೇ ಬಿ ಹೆಲ್ತ್ ಕೇರ್ ಕ್ಯಾನ್ ಕಮ್ ಟು ಮೈ ಹೋಮ್. ಆಸ್ಪತ್ರೆಯಲ್ಲಿ ಮಾಡಿರೋಂಥ ಎಷ್ಟೊಂದು ಕೆಲಸ ಎ ಐ ಬಳಸ್ಕೊಂಡು ನಮ್ಮ ಮನೇಲೇ ಹೋಮ್ ಡೆಲಿವರಿ ಮಾಡ್ಬೋದು. ಇವತ್ತು ಬ್ಲಡ್ ಟೆಸ್ಟ್ ಎಲ್ಲ ನಮ್ಮ ಮನೆಗಳಿಗೆ ಬಂದು ಮಾಡ್ತಿದ್ದಾರೆ, ಹೌದೋ ಇಲ್ಲೋ? ಮುಂಚೆ ಎಲ್ಲಿ ಮಾಡ್ತಿದ್ರು? ಇಮೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನೀವು ಬರೀ ₹500 ಕೊಟ್ಟರೆ ನಿಮ್ಮ ಮನೆಗೆ ಬಂದು ಬ್ಲಡ್ ಸ್ಯಾಂಪಲ್ ತೊಗೊಂಡು ಎಲ್ಲ ನಿಮ್ಮ ಮನೆಗೆ ರಿಪೋರ್ಟು ಕಳಿಸ್ತಾ ಇದ್ದಾರೆ. ಸೊ ಇಟ್ ಈಸ್ ಇಂಪ್ರೂವಿಂಗ್. ಸೊ ಈ ಥರ ಹಲವಾರು ಸೆಕ್ಟರ್ಗಳು. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ರೆಕ್ರೂಟರ್, ಕರೆಕ್ಟ್? ಇಂಡಿಯನ್ ರೈಲ್ವೇಸ್ ಈಸ್ ದ ಬಿಗ್ಗೆಸ್ಟ್ ರೆಕ್ರೂಟರ್. ಎ ಐ ವಿಲ್ ಹೆಲ್ಪ್ ಇಂಡಿಯನ್ ರೈಲ್ವೇಸ್ ಡಿಫೆನ್ಸ್ ಕೂಡ ಟು ಆಪ್ಟಿಮೈಸ್ ಸೀಟಿಂಗ್. ಈಗ ನಮ್ಮಲ್ಲಿ ರೈಲ್ವೆ ಸೀಟಿಂಗ್ ಕೆಪಾಸಿಟಿ ಲಿಮಿಟೆಡ್ ಇದೆ, ಅದನ್ನು ಹೆಂಗೆ ಆಪ್ಟಿಮೈಸ್ಡಾಗಿ ಬಳಸೋದು, ಅದಕ್ಕೆಲ್ಲ ಎ ಬಳಸ್ಬೋದು. ಟು ಇಂಪ್ರೂವ್ ದ ಸರ್ವಿಸಸ್ ಇನ್ ರೈಲ್ವೇಸ್. ಓಕೆ, ಗೌರ್ಮೆಂಟ್ ಜಾಬ್ಸ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಕಾರ್ಪೊರೇಷನ್ ಜಾಬ್ಸ್, ಎ ಐ ವಿಲ್ ನಾಟ್ ಟಚ್ ದೆಮ್. ಆ್ಯಕ್ಚುಲಿ ಆ ಎಲ್ಲ ಸೆಕ್ಟರ್ಗೆ ಎ ಐ ಹೆಲ್ಪ್ ಮಾಡುತ್ತೆ. ಇವತ್ತು ಇಫ್ ಯು ಲುಕ್ ಅಟ್ ಎ ಐ ಆಸ್ ಎ ಹೋಲ್, ಅದು ಮ್ಯಾಕ್ಸಿಮಮ್ ತೊಂದರೆ ಕೊಡೋದು ಐ ಟಿ ಇಂಡಸ್ಟ್ರಿಗೆ ಮಾತ್ರ. ಉಳಿದ ಸೆಕ್ಟರ್ಗೆ ಅದು ಸಪೋರ್ಟ್ ಮಾಡ್ತಾ ಇದೆ. ಉಳಿದ ಎಲ್ಲ ಸೆಕ್ಟರ್ಗಳಿಗೂ ಮೆಜಾರಿಟಿ ಸಪೋರ್ಟ್ ಮಾಡುತ್ತೆ ಅದು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ಇಡೀ ದೇಶದಲ್ಲಿ ಸುಮಾರು 50 ಲಕ್ಷ ಜನ ಐ ಟಿ ಎಂಪ್ಲಾಯೀಸ್ ಇದ್ದಾರೆ, ವಿಚ್ ಈಸ್ ಅರೌಂಡ್ 5.5 to 1%. ದೊಡ್ಡ ನಂಬರ್. ಐ ಟಿ ಎಂಪ್ಲಾಯೀಸ್, ಕೋರ್ ಎಂಪ್ಲಾಯೀಸ್, ನಾನ್ ಕೋರ್ ಎಂಪ್ಲಾಯೀಸ್ ಇನ್ನೊಂದು 50 ಲಕ್ಷ, 1 ಕೋಟಿ ಜನ ಇದ್ದಾರೆ. ಹತ್ತತ್ರ 0.75% ಆಫ್ ದಿ ಕಂಟ್ರಿ. ದೇ ಆರ್ ದಿ ಬಿಗ್ಗೆಸ್ಟ್ ಪರ್ ಕ್ಯಾಪಿಟಾ ಅರ್ನರ್ಸ್ ಆಫ್ ದಿ ಕಂಟ್ರಿ. ಪ್ರಾಬ್ಲಮ್ ಇರೋದು ಅಲ್ಲಿ, ಅವರಿಗೆ ಕುತ್ತು ಬಂದಿದೆ, ಅವ್ರಿಗೆ ಕುತ್ತು ಬಂದಿರೋದು. ಸೊ ಅವರ ಒಂದು ವರಮಾನ ಕಡಿಮೆ ಆದರೆ ಅದು ಬೇರೆ, ಅದರ ಇಂಪ್ಯಾಕ್ಟ್ ಎಲ್ಲ ಇಂಡಸ್ಟ್ರಿಗಳಿಗೆ ಬೀಳುತ್ತೆ. ರಿಯಲ್ ಎಸ್ಟೇಟು, ಬೇರೆ ಅದರ್ ಸರ್ವಿಸು, ರಿಯಲ್ ಎಸ್ಟೇಟಿಗೆ ಬೀಳುತ್ತೆ. ಯಾಕೆ ಬೀಳುತ್ತೆ? ಇಲ್ಲಿ ಪರ್ಚೇಸಿಂಗ್ ಪವರ್ ಕಡಿಮೆ ಆದಾಗ, ಜಾಬ್ ಶ್ಯೂರಿಟಿ ಇಲ್ಲ ಅಂತಿದ್ದಾಗ ಅವನು 20 ವರ್ಷ ಲೋನ್ ತೊಗೊಂಡು ಬಿಲ್ಡಿಂಗ್ ತೊಗೊಳೋದಿಲ್ಲ, ಮನೆ ತೊಗೊಳ್ಳೋನು ಬಾಡಿಗೆಲೇ ಇರ್ತಾನೆ ನೆಮ್ಮದಿಯಾಗಿ. ಯಾಕೆ ಬೇಕು ರಿಸ್ಕ್ ಅಂತ, ಹೋಮ್ ಲೋನ್ ಸವಾಸ ಬೇಡ ಅಂತ ಅಂದ್ಕೋತಾರೆ. ಸೊ ಪ್ರಪಂಚ, ದೇಶ ಮಿನಿಮಲಿಸಮ್ ಕಡೆಗೆ ಹೋಗುತ್ತೆ. ಆ ಯಾವ ಸೆಕ್ಟರ್ಲಿ ಈಗ ನೀವು ಸ್ಪೆಂಡಿಂಗ್ ಈಸ್ ವರ್ಚ್ಯೂ. ನಾನು ಹಣ ಖರ್ಚು ಮಾಡಬೇಕಾದ್ರೆ ಹಣ ಇದ್ರೇ ಖರ್ಚು ಮಾಡ್ತೀನಿ. ಹೌದು. ಹಣ ಏನಕ್ಕೆ ಇವತ್ತು ಖರ್ಚು ಮಾಡಿ ನೆಕ್ಸ್ಟ್ ಮಂತ್ ಸಂಬಳ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಇವತ್ತು ಖರ್ಚು ಮಾಡಿ, ನೆಕ್ಸ್ಟ್ ಮಂತ್ ಸಂಬಳ ಗ್ಯಾರಂಟಿ ಇಲ್ಲ ಅಂದರೆ ನಾನು ಇವತ್ತು ಖರ್ಚು ಮಾಡೋದಿಲ್ಲ. ನಿಜ. ಆ ಒಂದು ಮೈಂಡ್ಸೆಟ್ ಎಲ್ಲರಿಗೂ ಬರುತ್ತೆ. ಆ ಮಿನಿಮಲಿಸಮ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಆ ಇಂಡಸ್ಟ್ರಿಗೆ ಬರುತ್ತೆ. ಬಟ್ ಐ ಟಿ ಈಸ್ ಇಂಟಿಗ್ರೇಟೆಡ್ ಟು ಆಲ್ ಅದರ್ ಸೆಕ್ಟರ್ಸ್. ಈಗ ಹೆಲ್ತ್ ಕೇರ್ ಟಚ್ ಮಾಡಲ್ಲ. ರೋಗ ಬಂದರೆ ನಾವು ಅಪೋಲೋಗೆ ಹೋಗ್ತೀವಿ, ಕಮ್ಮಿ ಹೋಗೋದಿಲ್ಲ, ಇನ್ಶೂರೆನ್ಸ್ ಇರುತ್ತಲ್ಲ ನಮ್ಮ ಹತ್ರ. ಬಟ್ ಈ ಥರ ಸೆಕ್ಟರ್ಗೆ ಭಾರಿ ಹೊಡೆತ ಬೀಳುತ್ತೆ. 5 ಸ್ಟಾರ್ ಹೋಟೆಲ್ಸ್, ಏರ್ ಟ್ರಾವೆಲ್, ಕರೆಕ್ಟ್. ಓಕೆ, ಆ್ಯಂಡ್ ಲಕ್ಸರಿ ಗೂಡ್ಸ್, ಲಕ್ಸರಿ ಕಾರ್ಸ್, ಲಕ್ಸರಿ ವಿಲ್ಲಾಸ್, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್, ಇನ್ವೆಸ್ಟ್ಮೆಂಟ್ಸ್, ಇದೆಲ್ಲ ಡ್ರಾಪ್ ಆಗುತ್ತೆ. ಸೊ ಇದ್ರೆ ಐ ಟಿ ಎಂಪ್ಲಾಯೀಸ್ಗೆ ಏನು, ಅವ್ರಿಗೆ ಏನಾದ್ರು ಅಲ್ಟರ್ನೇಟಿವ್ ಸಾಧ್ಯ ಇದೆಯಾ, ಅಥವಾ ಅವ್ರು ಶಿಫ್ಟ್ ಆಗಬೇಕಾಗತ್ತಾ? ಈಗ ಏನಾಗುತ್ತೆ ಅಂದರೆ, ನನ್ನ ಪ್ರಕಾರ ಎಷ್ಟೊಂದು ಜನ ಬೈತಿದ್ರು ಒಂದು ಕಾಲದಲ್ಲಿ, ಇನ್ಫೋಸಿಸ್, ವಿಪ್ರೋ ಬರೀ 20,000 25,000ನೇ ಸಂಬಳ ಕೊಡ್ತಾರೆ, 10 ವರ್ಷದಿಂದ 15-20 ವರ್ಷದಿಂದ ಅಷ್ಟೇ ಕೊಡ್ತಿದ್ದಾರೆ ಅಂತ. ಅಷ್ಟೇ ಕೊಡ್ತಿದ್ದಾರೆ, ನೀವು ಅವ್ರಿಗೆ ಫೋರ್ಸ್ ಮಾಡಿ ಗನ್ನಿಟ್ಟಿಲ್ವಲ್ಲ ನಿಮ್ಮ ಹಣೆ ಮೇಲೆ, ನೀನು ಬಂದು 25,000ಕ್ಕೆ ನಾನು ಖರ್ಚು ಮಾಡು, ಅಮೆಝಾನ್ ಸೇರ್ಕೊ ಹೋಗ್ಬಿಟ್ಟು 2 ಲಕ್ಷ ಸಂಬಳ ತಗೋ, ನಿನಗೆ ಕೆಪಾಸಿಟಿ ಇಲ್ಲ, ನೀನು ಇಲ್ಲಿ ಬಂದಿದೆಯಾ? ಅಲ್ಟಿಮೇಟ್ಲಿ ಎಲ್ಲ ಡಿಮಾಂಡ್ ಸಪ್ಲೈ ತಾನೆ. ನಿಮ್ಮ ಮನೆ ಕೆಲಸದವ್ರಿಗೆ ಅಯ್ಯೋ 10 ವರ್ಷ ಆಯಿತು ನಮ್ಮ ಮನೆ ಕೆಲಸದವ್ರಿಗೆ ದುಡ್ಡು ಜಾಸ್ತಿ ಆಗಿಲ್ಲ, ಜಾಸ್ತಿ ಕೊಡಬೇಕು ಅಂತ ನಾವೇನು ದೊಡ್ಡ ಮನಸ್ಸು ಮಾಡಿಲ್ಲ ಅಲ್ವಾ?
ಪ್ರತಿಯೊಬ್ಬರು ಸಮಾಜದಲ್ಲಿ ದುಡ್ಡು ಕೊಡೋನು ಕಮ್ಮಿಗೆ ಕೇಳ್ತಾನೆ, ದುಡ್ಡು ಇಸ್ಕೊಳ್ಳೋನು ಜಾಸ್ತಿ ಕೇಳ್ತಾನೆ. ಅದು ಇಟ್ಸ್ ವೆರಿ ನ್ಯಾಚುರಲ್. ಡಿಮ್ಯಾಂಡ್ ಅಂಡ್ ಸಪ್ಲೈ ಇಟ್ಸ್ ಎ ರೂಲ್ ಆಫ್ ಎಕನಾಮಿಕ್ಸ್. ಅದು ಫೌಂಡೇಶನ್ ಆಫ್ ಎಕನಾಮಿಕ್ಸ್. ಅದು ಇವತ್ತೇನಾಗುತ್ತೆ, ಮೆಜಾರಿಟಿ ಆಫ್ ದಮ್ ಯಾರು ಈ ರಿಪೀಟೇಬಲ್ ಟಾಸ್ಕ್ ಮಾಡ್ತಿದ್ರಲ್ಲ, ಆಪ್ರೇಷನ್ಸು, ಸಪೋರ್ಟು, ಅದೆಲ್ಲ ನಿಮಗೆ ಎಲಿಮಿನೇಟ್ ಆಗುತ್ತೆ. ಅವ್ರುಗಳಿಗೆ ಜಾಬ್ ಕೂತ್ ಬರೋದು. ಆ ಪ್ರೀಮಿಯಂ ಎಂಪ್ಲಾಯ್ಸ್ ಇರ್ತಾರಲ್ಲ, ಬುದ್ಧಿವಂತರು ಇರ್ತಾರಲ್ಲ, ಏನು ಅಡ್ಯಾಪ್ಟ್ ಮಾಡ್ಕೊಳ್ತಾರೆ, ಏನು ಬಳಸ್ಕೊಂಡು ಅವರ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ತಾರಲ್ಲ, ಅವ್ರ ಸ್ಯಾಲ್ರಿ ಸ್ಕೇಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅವ್ರ ಸ್ಯಾಲ್ರಿಗಳೆಲ್ಲ ಡಬಲ್ ಆಗುತ್ತೆ. ಸೊ ಇವರು ಅಪ್ಡೇಟ್ ಆಗುವಂಥದ್ದೇ ಬೆಸ್ಟ್ ಅಂತೀರಿ ನೀವು? ಹೌದು. ಇವತ್ತು ದೊಡ್ಡ ಸಮಸ್ಯೆ ಬರೋದು ಈಗ ಕಾಲೇಜ್ಗಳಿಂದ ಆಚೆ ಬರೋ ಹುಡುಗರಿಗೆ. ಕಾಲೇಜಿಂದ ಆಚೆ ಬರೋ ಹುಡುಗರಿಗೆ ಒಂದು 6 ತಿಂಗಳು ವರ್ಷ ಕೆಲಸ ಡಿಲೇ ಆದರೂ ಅಂಥದ್ದೇನು ಸಮಸ್ಯೆ ಇಲ್ಲ. ಯಾಕಂದರೆ ಅಪ್ಪ ಅಮ್ಮನ ಪಾಕೆಟ್ ಮನಿ ಇರುತ್ತೆ, ಬದುಕ್ಬಿಡ್ತಾರೆ. ಈ 35-40ರಲ್ಲಿ ಇದಾರಲ್ಲ, ಅವ್ರ ಪರಿಸ್ಥಿತಿ ತುಂಬ ಘನಘೋರ. ಅವ್ರಿಗೆ ಅಪ್ಡೇಟ್ ಆಗೋದು ಸ್ವಲ್ಪ ಕಷ್ಟನೇ. 1 ಕೋಟಿ ರೂಪಾಯಿ ಅಪಾರ್ಟ್ಮೆಂಟ್ ತೊಗೊಂಡಿರ್ತಾನೆ, 15 ಲಕ್ಷ ರೂಪಾಯಿ ಕಾರ್ ತೊಗೊಂಡಿರ್ತಾನೆ, 2 ಮಕ್ಕಳು ಸ್ಕೂಲ್ಗಳಲ್ಲಿ ಓದ್ತಿರ್ತಾರೆ. ಸಡನ್ನಾಗಿ ನಿನಗೆ ಕೆಲಸ ಇಲ್ಲ. ಹೌದೌದು, ಅದು ಭಾರಿ ಸಮಸ್ಯೆ. ಸೊ ಇಮಿಡಿಯೇಟ್ ಆಗಿ ಸಮಸ್ಯೆ ಶುರು ಆಗುತ್ತೆ ಅವರಿಗೆ. ಯಾರು ಹೂಡಿಕೆ ಮಾಡಿದ್ರೋ, ಯಾರು ಕಳೆದ 15-20 ವರ್ಷದಿಂದ ಸಂಪಾದನೆಯಲ್ಲಿ ಒಂದು 10% 20% ಮಾರ್ಕೆಟಲ್ಲಿ ಹಾಕಿ ಹೂಡಿಕೆ ಮಾಡಿದ್ರೋ ಅವರೆಲ್ಲ ಆರಾಮಾಗಿರ್ತಾರೆ. ಕ್ಲಾಸಿಕ್ ಎಕ್ಸಾಂಪಲ್, ನಮ್ಮ ಕ್ಲೈಂಟೇ ಒಬ್ಬರದು ಕೆಲಸ ಹೋಯಿತು. ಅವ್ರಿಗೆ 2 ಲಕ್ಷ ಸಂಬಳ ಬರ್ತಾಯಿತ್ತು. ನಾವು ಈ ಫೋನ್ ಮಾಡಿ, ಈ ಥರ ನನ್ನ ಕೆಲಸ ಹೋಯಿತು, ನಂಗೆ ಪ್ರಾಬ್ಲಮ್ ಇದೆ. ಆಯಿತು, ಓಕೆ, ಇಷ್ಟು ವರ್ಷ SIP ಮಾಡಿದೆ, ಈಗ SWP ಮಾಡ್ಕೊ, 2.5 ಕೋಟಿ ದುಡ್ಡಿದೆ, ತಿಂಗಳಿಗೆ 2 ಲಕ್ಷ ತೊಗೋ, ನೀನು ಸಂಬಳ ಅಲ್ಲಿ ತೊಗೋ, ಆರಾಮಾಗಿರು, ನೀನು ನನಗೆ ಹ್ಯಾಪಿಯಾಗಿ ಹುಡುಕೋ ಕೆಲಸ. ಅಂದರೆ ಪರ್ಸನಲ್ ಫೈನಾನ್ಸ್ನ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ. ಬೆನಿಫಿಟ್. ನಾವು ಫಸ್ಟು ಜಾಬ್ಗೆ ಹೋದ್ಮೇಲೆ ಫಸ್ಟ್ ಥಿಂಗ್, ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್, ಈ ಕೆಲಸ ಇಲ್ದಿದ್ರೂ ಬದುಕಕ್ಕೆ ಆಗೋ ಅಂಥ ಒಂದು ಸಿಚುವೇಶನ್ನ ಸೃಷ್ಟಿ ಮಾಡ್ಕೊಳ್ಬೇಕು. ಕೆಲವ್ರಿಗೆ 5 ವರ್ಷ ಆಗುತ್ತೆ, 10 ವರ್ಷ ಆಗುತ್ತೆ, 20 ವರ್ಷ ಆಗುತ್ತೆ. ಅದಾದಮೇಲೆ ಲಕ್ಸರಿಗೆ ಹೋಗ್ಬೇಕು. ಬಟ್ ಪ್ರಾಬ್ಲಮ್ ಈಸ್, ನಾವು ಅದಾಗಕ್ಕೆ ಮುಂಚೆ ಇದು ಮಾಡಿಬಿಡ್ತೀವಿ. ಹೌದು. ದ ಪ್ರಾಬ್ಲಮ್ ವಿತ್ ಪೂರ್ ಈಸ್ ದೇ ಆ್ಯಕ್ಟ್ ರಿಚ್ ಆ್ಯಂಡ್ ಡೈ ಪೂರ್. ನಿಜ ನಿಜ. ರಿಚ್ ವಿಲ್ ನಾಟ್ ಆ್ಯಕ್ಟ್ ರಿಚ್, ದೇ ನೋ ದೇ ಆರ್ ರಿಚ್. ಕರೆಕ್ಟ್. ಸೊ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅದು ಸಮಸ್ಯೆ. ಸೊ ಈ ಒಂದು ಎಲ್ಲ ಕಾರಣಗಳಿಂದ ಇಂದ ಬೆನಿಫಿಟ್ ಆಗೋದೇ ಒಂದು ದೊಡ್ಡ ಸಮಾಜ ಇದೆ, ಇಂದ ನಷ್ಟ ಆಗೋ ಒಂದು ದೊಡ್ಡ ಸಮಾಜ ಇದೆ. ಬಟ್ ಇಂದ ನಷ್ಟ ಆಗೋರು ಕಡಿಮೆ ಜನನೇ, 1% 2% ಜನನೇ ಇಂದ ನಷ್ಟ ಪಡೋರು. ಇಂದ ಬೆನಿಫಿಟ್ ಆಗೋರು ಇನ್ನೂ ಡಬಲ್ ಡಿಜಿಟಲ್ ಇರ್ತಾರೆ. ಆದರೆ ಈ ನಷ್ಟ ಹೋಗ್ತಿದಾರಲ್ಲ, ಅವರು ಹೈ ಪರ್ ಕ್ಯಾಪಿಟಾ ಸಂಬಳ ತಗೊಳ್ಳೋರು. ಅವ್ರಿಗೆ ಇಂಪ್ಯಾಕ್ಟ್ ಆದರೆ ಅವರ ಒಂದು ಪರ್ಚೇಸಿಂಗ್ ಪವರ್ ಏನಿತ್ತು, ದೇಶನ ಇಷ್ಟು ಫಾಸ್ಟಾಗಿ ನಡೆಸಿದ್ರಲ್ಲ, ಅವರು ಅದರಿಂದ ಸ್ವಲ್ಪ ಶಾರ್ಟ್ ಟರ್ಮ್ ಟರ್ಬುಲೆನ್ಸ್ ಬಂದೇ ಬರುತ್ತೆ. ಇದೆಲ್ಲನೂ ಬ್ಯಾಲೆನ್ಸ್ ಆಗಲಿಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಬಟ್ ಮಿಕ್ಕಿದ ಇಂಡಸ್ಟ್ರಿಗಳು ಎಮರ್ಜ್ ಆಗಬೇಕು. ನಿಜ ನಿಜ, ಅದು ವಿಷಯ. ಭಾಳ ಅದ್ಭುತವಾಗಿ ಹೇಳಿದರೆ. ಯಾಕಂದರೆ ಆ ಒಂದು ಗ್ಯಾಪ್ ಆಲ್ರೆಡಿ ತುಂಬ ವರ್ಷಗಳಿದೆ, IT ಮತ್ತು ಅದರ್ ಸೆಕ್ಟರ್ ಇರುವಂತಹ ಗ್ಯಾಪ್. ಗ್ಯಾಪ್ ಅಲ್ವಾ? ಆ ಗ್ಯಾಪ್ ಫಿಲ್ ಆಗತ್ತೀವಿ. ಆ ಗ್ಯಾಪ್ ಫಿಲ್ ಆಗಬೇಕಾಗುತ್ತೆ. ಹೌದು ಹೌದು. ಹಿಂದೆ IT ಅಂದರೆ ದೊಡ್ಡ VIP ಇಂಡಸ್ಟ್ರಿ ಅಂತ ಇತ್ತು, ಅದು ಹೋಗ್ಬಿಡುತ್ತೆ. ಇಟ್ ವಿಲ್ ಬಿಕಮ್ ಲೈಕ್ ಎನಿ ಅದರ್ ಇಂಡಸ್ಟ್ರಿ. ನಿಜ ನಿಜ. ಅದರ ಲಕ್ಷಣಗಳು ಈಗಾಗಲೇ ಕಾಣಲಿಕ್ಕೆ ಶುರು ಆಗಿದೆ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು AI ಟಚ್ ಮಾಡದಿರುವ ಮತ್ತಂದರೆ ಇಂಪ್ಯಾಕ್ಟ್ ಮಾಡದಿರುವಂಥ ಕ್ಷೇತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ, ಮತ್ತು ಆ ಇಶ್ಯೂನ ಹೇಗೆ, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಒಳನೋಟಗಳನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.